ಗುರುಗಳ ವಾಕ್ಯ, ಗುರು ಮಾತು, ಗುರು ಹೇಳ್ತಕ್ಕಂಥ ವಾಕ್ಯವನ್ನು ಆಲಿಸೋಣ. ಅದರಿಂದ ಜೀವನವನ್ನು ಒಂದಷ್ಟು ಸಾಫಲ್ಯ ಪಡ್ಕೊಳ್ಳೋಣ. ಹಾಗೆ ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಗೊತ್ತಿರುವಂತಹದ್ದು, ಎಲ್ಲರಿಗೂ ಕೈಗೆಟುಕುವಂತಹ ದರದಲ್ಲಿ ಸಿದ್ಧಿಯಾಗುವಂತಹದ್ದು, ಸಮಸ್ಯೆ ಅಂತ ಬಂದಾಗ ಸಮಸ್ಯೆಗೆ ಇಮ್ಮಿಡಿಯೇಟಾಗಿ ಅದಕ್ಕೆ ತಕ್ಷಣಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಚಿಕ್ಕದಾದಂಥ ಚುಟುಕಾದಂಥ ಒಂದು ಪರಿಹಾರವನ್ನು ಹೇಳ್ತೀನಿ. ಅದನ್ನು ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳಿ. ವಿಳ್ಯದೆಲೆ ತಮ್ಮೆಲ್ಲರಿಗೂ ಗೊತ್ತಿದೆ. ವಿಳ್ಯದೆಲೆ ಗೊತ್ತಿದೆ ಅಲ್ಲ? ಸಮಸ್ಯೆ ಏನೇ ಇರಲಿ, ಸಡನ್ನಾಗಿ ಮನೇಲಿ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ಅಥವಾ ಏನೋ ಒಂದಷ್ಟು ಹಣಕಾಸಿನ ಸಮಸ್ಯೆ ಆಯಿತು, ಅಥವಾ ಯಾವುದೋ ಒಂದು ಸಂಕಟ ಎದುರಾಯಿತು, ಅಥವಾ ಯಾವುದೋ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ, ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ತಿದ್ದೀರಿ, ನಿಮ್ಮ ಮೇಲಧಿಕಾರಿಗಳಿಂದ ಏನೋ ಒಂದು ಸಮಸ್ಯೆ ಇದೆ, ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಹೇಗೆ ಯಾವಾಗ ಯಾವ ಕ್ಷಣ ಹೇಗೆ ಬಂದು ಸೇರುತ್ತೋ ಗೊತ್ತಿಲ್ಲ. ಅಂಥದ್ರಲ್ಲಿ ರಾಮಬಾಣವ ಕೆಲಸ ಮಾಡ್ತಕ್ಕಂಥದ್ದು ವಿಳ್ಯದೆಲೆ. ಒಂದೇ ವಿಳ್ಯದೆಲೆ. ಒಂದು ವಿಳ್ಯದೆಲೆ ತೆಗೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ರಕ್ತಚಂದನ ಅಥವಾ ಗಂಧ, ಶ್ರೀಗಂಧ, ಗಂಧದ ಚಕ್ಕೆ ಅಥವಾ ಏನೂ ಇಲ್ಲ ಅಂದರೆ ಗಂಧದ ಪುಡಿ, ಅಥವಾ ಅದೂ ಇಲ್ಲ ಅಂದರೆ ಒಂದು ಅರಿಶಿನ ಕೊಂಬು ತಗೊಳ್ಳಿ. ಅರಿಶಿನ ಕೊಂಬನ್ನು ನೆಲವನ್ನು ಶುದ್ಧಿ ಮಾಡಿ ನೆಲದ ಮೇಲೆ ಗಂಧ ತೆಗಿರಿ. ಗಂಧವನ್ನು ತೆಗೆದು ಪಕ್ಕದಲ್ಲಿಡಿ. ನೀವು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಕೂತ್ಕೊಂಡು ಆ ತೆಗೆದಿರ್ತಕ್ಕಂತಹ ಗಂಧವನ್ನು, ಅರಿಶಿಣದ ಗಂಧವನ್ನು ನಿಮ್ಮ ಉಂಗುರದ ಬೆರಳಲ್ಲಿ ತಗೊಳ್ಳಿ. ಉಂಗುರದ ಬೆರಳಲ್ಲಿ ತೆಗೆದುಕೊಂಡು ವಿಳ್ಯದೆಲೆಯ ಹಿಂಭಾಗ, ನರಗಳ ಥರ ಕಾಣ್ತಾ ಇರುತ್ತಲ್ಲ ಈ ವಿಳ್ಯದೆಲೆ ಹಿಂಭಾಗ, ಆ ಹಿಂಭಾಗಕ್ಕೆ ಆ ಗಂಧವನ್ನು ಲೇಪನ ಮಾಡಿ. ಅದರ ಮುಂಭಾಗ ಖಾಲಿ ಬಿಡಿ. ಹಿಂಭಾಗ ಗಂಧವನ್ನು ಲೇಪನ ಮಾಡಬೇಕು. ಯಾವುದು? ಅರಿಶಿಣದ ಗಂಧವನ್ನು ಲೇಪನ ಮಾಡಬೇಕು. ಅದರ ಮುಂಭಾಗವನ್ನು ಖಾಲಿ ಇಟ್ಕೊಳ್ಬೇಕು. ಮುಂಭಾಗದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಆ ವಿಳ್ಯದೆಲೆನ ಮುಂದೆ ಇಟ್ಕೊಂಡು ವಿಳ್ಯದೆಲೆಗೆ 3 ಬಾರಿ ನಿಮ್ಮ ಸಮಸ್ಯೆಯನ್ನು ಹೇಳಿ. ಏನಪ್ಪ ಇದು, ವಿಳ್ಯದೆಲೆ ಮುಂದಿಟ್ಕೊಂಡು ಸಮಸ್ಯೆ ಹೇಳಿದ್ರೆ ಕಷ್ಟ ಪರಿಹಾರ ಆಗುತ್ತಾ? ಈ ಚಿಂತನೆ, ಈ ಪ್ರಶ್ನೆ ನಿಮಗೆ ಬರ್ಬೋದು. ಬಂದರೂ ಆನಂದ್ ಗುರೂಜಿಯವರ ಕಾರ್ಯಕ್ರಮ ನೀವು ನೋಡಿದ್ದರೆ, ಇಲ್ಲಿವರೆಗೂ ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ದರೆ ಇದರ ಫಲ ಏನು ಎಂಬತಕ್ಕಂಥದ್ದನ್ನು ಬಹುಶಃ ನೀವು ಅರ್ಥಕೊಳ್ತೀರಿ. ಆನಂದ್ ಗುರೂಜಿ ಬರೀ ಕತೆ ಹೇಳೋದಷ್ಟೇ ಅಲ್ಲ, ಅಥವಾ ವೇದಿಕೆ ಮೇಲೆ ಕೂತು ಭಾಷಣ ಮಾಡೋದು ಮಾತ್ರ ಅಲ್ಲ, ಅಥವಾ ವಾಹಿನಿಯಲ್ಲಿ ಕೂತು ಲೈವ್ ಬರೀ ಯಾವುದೋ ಒಂದು ರೆಕಾರ್ಡಿಂಗ್ ಮಾಡಿ ಪ್ರೋಗ್ರಾಮ್ ಬಿಡ್ತಕ್ಕಂಥದ್ದಲ್ಲ. ನೇರ ಪ್ರಸಾರದಲ್ಲಿ ಇರ್ತಕ್ಕಂಥವ್ರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೇರ ಪ್ರಸಾರದಲ್ಲಿ ಕೂತು ನೀವು ಕೇಳುವಂಥ ಪ್ರಶ್ನೆಗೆ ಆಗಿಂದಾಗಲೇ ಉತ್ತರವನ್ನು ಕೊಡ್ತಕ್ಕಂಥವ್ರು. ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂತ ಹೇಳ್ತಿಲ್ಲ, ನನ್ನೊಳಗೊಂದು ಶಕ್ತಿ ನನಗೆ ಗೊತ್ತಿಲ್ದಿರ ಆ ತಾಯಿ ನಡೆಸ್ತಿದ್ದಾಳೆ. ಹೇಗೆ ನಮ್ಮ ಮಾರ್ಕಂಡೇಯ ಆಶ್ರಮದಿಂದ ಅಲ್ಲಿಂದ ಮರ್ಕಟ ಆಶ್ರಮದಲ್ಲಿ ಶ್ರೀಗಳು ಅವರು ಹೇಗೆ ಅವ್ರ ನುಡಿಗಳನ್ನು ಅಷ್ಟು ತೂಕವಾಗಿ ಹೇಳಿ ಮಾತಾಡ್ತಿದ್ದಾರೆ ಅಂದರೆ ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನು ಮಾತಾಡ್ತಿದ್ದಾರೆ, ಏನು ಮಾತುಗ ಶಕ್ತಿ ಇದೆ, ಅದು ಯಾರು ಮಾತಾಡಿಸ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಒಳಗಡೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗೆ ಅಂತಹ ಬೇರನ್ನು ನಂಬಿ ಬದುಕ್ತಿರ್ತಕ್ಕಂತಹ ಈ ನಿಮ್ಮ ಆನಂದ್ ಗುರೂಜಿಯವರು ಹೇಳುವುದು, ತಂತ್ರಗಳನ್ನು ಮಾಡಿ ಅದರ ಕೆಲಸವನ್ನು ನೋಡಿ. ಎಲೆಯ ಮುಂದೆ 3 ಬಾರಿ ಹೇಳ್ಕೋಬೇಕು. ಹೇಳಿದ್ದಾದ ನಂತರ ಇನ್ನಷ್ಟು ಗಂಧ ಉಳಿದಿರುತ್ತಲ್ಲ, ಆ ಉಳಿದಿರ್ತಕ್ಕಂಥ ಗಂಧವನ್ನು ಒಂದು ತುಳಸಿ ಕಡ್ಡಿ, ಒಂದೇ ಒಂದು ತುಳಸಿ ಕಡ್ಡಿ ತೆಗೆದುಕೊಂಡು ಈ ಪ್ರಕಾರ ಗಂಧವನ್ನು ಅದ್ಕೊಳ್ಬೇಕು. ಈ ಕಡ್ಡಿಯಲ್ಲಿ ವಿಳ್ಯದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ಹಿಂಭಾಗ ಗಂಧ ಹಚ್ಚಿದ್ದೀರಿ, ನಿಮ್ಮ ಸಮಸ್ಯೆ ಹೇಳಿದ್ದೀರಿ, ಮುಂದ್ಗಡೆ ಎಲೆ ಖಾಲಿ ಇದೆ, ಆ ಖಾಲಿ ಇರ್ತಕ್ಕಂಥ ಎಲೆಯ ಮೇಲೆ ಗಂಧವನ್ನು ತೆಗೆದು ಒಂದು ವೃತ್ತಾಕಾರವನ್ನು ಹಾಕಿ ಮೊದಲು ಒಂದು ಸರ್ಕಲ್ ಬರೀರಿ. ಸರ್ಕಲ್ ಮಧ್ಯದಲ್ಲಿ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಬರೀರಿ. ಅಂದರೆ ಮೊದಲು ತ್ರಿಕೋನವನ್ನು ಹಾಕಿ, ತಿರುಗಿ ಉಲ್ಟಾ ತ್ರಿಕೋನವನ್ನು ಹಾಕಿ 6 ರೇಖೆಯ ನಕ್ಷತ್ರ ಕಾಣುತ್ತೆ. ನಕ್ಷತ್ರದ ಮಧ್ಯದಲ್ಲಿ ಓಂ ಶ್ರೀಂ ಓಂ, ಓಂ ಶ್ರೀಂ ಓಂ, ಈ 3 ಬೀಜಾಕ್ಷರಿ ಮಂತ್ರವನ್ನು ಅದರ ಮೇಲೆ ಬರೀರಿ. ಓಂ ಶ್ರೀಂ ಓಂ, ಈ 3 ಬೀಜಾಕ್ಷರಿ ಮಂತ್ರ. ಈ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲ್ಗಡೆ ಒಂದು ಚಿಟಿಕೆ ಕುಂಕುಮ ತೆಗೆದುಕೊಂಡು ಬೀಜಾಕ್ಷರಿ ಮಂತ್ರದ ಮೇಲೆ ಕುಂಕುಮನ ಹಾಕ್ತಾ, ಅಮ್ಮ ನನಗಿಂಥ ಸಮಸ್ಯೆ ಇದೆ, ಮಕ್ಕಳು ಓದಲ್ಲಾಗಲಿ, ಮನೆಯವರ ಕೆಲಸದಲ್ಲಾಗಲಿ, ನನ್ನ ಅಭಿವೃದ್ಧಿಯಲ್ಲಾಗಲಿ, ನನ್ನ ಅನಾರೋಗ್ಯದಲ್ಲಾಗಲಿ, ಇದು ನಿನ್ನ ದಯೆ ಬೇಕು, ನಿನ್ನ ಒಂದು ಮಾರ್ಗದರ್ಶನ ಬೇಕು ಅಂಥೇಳಿ ಕುಂಕುಮವನ್ನು ಹಾಕಿ ಎಲೆಯ ತುದಿ ಮುಂಭಾಗ, ಎಲೆ ತಳಡೆ ತೊಟ್ಟಿದೆ, ಮೇಲ್ಭಾಗ ಮುಂಭಾಗ ಇದೆ, ಆ ಮೇಲ್ಭಾಗದಿಂದ ಸುರುಳಿ ಸುತ್ತಕೊಂಡು ಬನ್ನಿ. ಒಂದು ಯಂತ್ರದ ಆಕಾರದಲ್ಲಿ ಸುರುಳಿ ಸುತ್ತಬೇಕು. ಸುರುಳಿ ಸುತ್ತಿ ಅದನ್ನು ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳ ಮಧ್ಯದಲ್ಲಿ ಆ ಒಂದು ಸುರುಳಿ ಸುತ್ತಿರ್ತಕ್ಕಂಥ ಯಂತ್ರದ ಆಕಾರ ಇರ್ತಕ್ಕಂಥ ವಿಳ್ಯದೆಲೆನ ಈಗ ಇಟ್ಕೊಂಡು ಇದನ್ನು ಈ ಪ್ರಕಾರ ಇಟ್ಕೊಳ್ಳಿ. ಸೂರ್ಯ ಅಥವಾ ಉತ್ತರ, ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿದ್ದು ಇದರ ಮೇಲೆ 1 ಹನಿಯಷ್ಟು ಹಾಲು ಹಾಕಿ, ಒಂದೇ ಹನಿ
ಒಂದು ಹನಿ ಹಾಲು ಹಾಕಿ ಎರಡೂ ಕಣ್ಣುಗಳೆತ್ಕೊಂಡು ಒಂದು ದಾರದಿಂದ ಅದನ್ನು ಬಂಧಿಸಿ ಅದನ್ನು ನಿಮ್ಮ ಮನೆಯ ದೇವ್ರ ಮನೆಯಲ್ಲಾಗಲಿ ಅಥವಾ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಾಗಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ಮಲಗುವ ಕೋಣೆಯಲ್ಲಾಗಲಿ ಎಲ್ಲಿ ಅದರ ರಹಸ್ಯವನ್ನು ಕಾಪಾಡ್ಕೋಬೇಕು ಅಂತಿದ್ದೀರಿ ಅದನ್ನು ಆ ಸ್ಥಳದಲ್ಲಿ ಕಟ್ಟಿ. ಇದು ಕಟ್ಟಿದ ಬರೀ 9 ದಿನ ಮಾತ್ರ, ಇದಕ್ಕೆ 3 ತಿಂಗಳು ಬೇಡ. 9 ದಿನ ಕಟ್ಟಿದ 24 ಗಂಟೆಯಲ್ಲಿ ನಿಮ್ಮ ಕೆಲಸದ ಜಾಗರೂಕತೆ ಹೇಗಿರುತ್ತೆ, ಹೇಗೆ ನಿಮ್ಮ ಕೆಲಸ ಅದು ಕಾರ್ಯಸಿದ್ಧಿ ಆಗುತ್ತೆ, ನಿಮ್ಮನ್ನು ಕೈ ಹಿಡಿದು ನಿಮ್ಮ ನೊಂದಿರ್ತಕ್ಕಂತಹ ಮುಖಕ್ಕೆ ಹೇಗೆ ಮಂದಾಸವನ್ನು ಕೂಡುತ್ತೆ, ಹೇಗೆ ನಗುಮುಖವನ್ನು ತರುತ್ತೆ ಅಂತಕ್ಕಂಥದ್ದನ್ನು ನೀವು ಕಾದು ನೋಡಬೇಕಾಗತ್ತೆ. ಮನೆಯಲ್ಲಿ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ. ಮಾಡಿದಾಗಷ್ಟೇ ಅದರ ಫಲ ನಿಮಗೆ ಸಿಗೋದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.